ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. RSS ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಬಿಜೆಪಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಆಗ್ತಿರುವಂಥ ಬೆಳವಣಿಗೆಯನ್ನು ಗಮನಿಸಿದ್ರೆ, ಇನ್ನೊಂದು ಕಡೆ ವಿಜಯಾನಂದ ಕಾಶ್ಯಪ್ಪನವರು ಮಾತಾಡಿದ್ದಾರೆ. BL ಸಂತೋಷ್ ಅವರು ಯಾವುದೇ ಕಾರಣಕ್ಕೂ ಕೂಡ RSS ಅನ್ನು ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಈ ಹಿಂದೆಯೂ ಆಗಿರಲಿಲ್ಲ, ಮುಂದೆಯೂ ಆಗೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ವಿಜಯಾನಂದ ಕಾಶ್ಯಪ್ಪನವ್ರು ಮಾತಾಡೋ ಸಂದರ್ಭದಲ್ಲಿ ಇಂಥವ್ರಿಗೆಲ್ಲ ಬಂಡರು ಅಂತ ಕರೆಯೋದು ಅಂತ ಹೇಳಿದ್ದಾರೆ. ನೋಂದಣಿ ಆದರೆ ಕಳ್ಳರ ದುಡ್ಡು ಬರೋದು ಗೊತ್ತಾಗತ್ತೆ, ಕಳ್ಳ ದುಡ್ಡು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ನೋಂದಣಿ ಆಗೋದಿಲ್ಲ ಅಂತ ವಿಜಯಾನಂದ ಕಾಶ್ಯಪ್ಪನವರು ಹೇಳಿದ್ದಾರೆ. ಇದು ಬಂಡ್ರು ಅಂತಾರೆ, ಬಂಡ್ರು ಅಂತ ಅವ್ರಿಗೇನು ಹೇಳ್ತಾರೆ, ದೇಶದ ಸಂವಿಧಾನ ಅಡಿಯಲ್ಲಿ ನಾವು ನಡೆಯುವಂಥ ಪ್ರಶ್ನೆ. ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನದ ಅರಿವು ಏನಾದರೂ ಇದೆಯಾ? ಸಂವಿಧಾನಕ್ಕೆ ಗೌರವ ಕೊಡೋದು ಇವರೆಲ್ಲಿದೆಯಾ? ಇಲ್ಲೇ ಇಲ್ಲ. ಅದಕ್ಕೆ ಅವರಿಗೆ ಬಂಡ್ರು. ಸಂವಿಧಾನನೇ ಬೇಕಾಗಿಲ್ಲ ಅವ್ರಿಗೆ, ಕಾನೂನೇ ಬೇಡ ಅವ್ರಿಗೆ. ಆದ ಕಾರಣ ಇಂಥ ಮಾತುಗಳನ್ನು ಸಹಜವಾಗಿ ಮಾತಾಡ್ತಾರೆ. ನೋಡ್ರಿ, ಕಡ್ಡಾಯವಾಗಿ ನಮ್ಮ ಮಾನ್ಯ ಗೃಹ ಸಚಿವರು ಇವತ್ತು ಒಂದು ಕಾನೂನನ್ನು ತರಬೇಕು ಅಂತ ವಿಚಾರ ಮಾಡಿದ್ದಾರೆ. ಆ ಕಾನೂನು ಈಗಾಗಲೇ ಚರ್ಚೆ ಆಗಿದೆ. ಯಾವುದೇ ಸಂಘಟನೆ ಇಲ್ಲ, ಸಂಘಟನೆಗೆ ಒಂದು ಹೆಸರು ಇರಬೇಕು, ಒಂದು ರಿಜಿಸ್ಟ್ರೇಷನ್